ಎಲ್ಲರಿಗೂ ನಮಸ್ಕಾರ. ಬನ್ನಿ ರವೆ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ. ಒಂದು 1/4 ಕಪ್ ಆಗುವಷ್ಟು ಗೋಡಂಬಿ ದ್ರಾಕ್ಷಿ, 1 ಕಪ್ ಕೊಬ್ಬರಿ ತುರಿ, 2 ಕಪ್ ರವೆ, 1 ಕಪ್ ಸಕ್ಕರೆ ಪುಡಿ, ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ತುಪ್ಪ, 1 ಗ್ಲಾಸ್ ಆಗುವಷ್ಟು ಹಾಲು, ಇದಿಷ್ಟನ್ನು ತೊಗೊಂಡಿದ್ದೀನಿ. ಒಂದು ಬಾಣಲಿಗೆ ತುಪ್ಪ ಬಿಸಿ ಆಗೋದಕ್ಕೆ ಇಟ್ಕೊಂಬಿಟ್ಟು ಗೋಡಂಬಿನ ಹಾಕ್ಕೊಬೇಕು. ಈ ರೀತಿ ಗೋಡಂಬಿನ ಹಾಕಿ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಬೇಕು. ಅರ್ಧ ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಒಣ ದ್ರಾಕ್ಷಿನ ಹಾಕ್ಕೊಬೇಕು. ಆವಾಗ ಒಣ ದ್ರಾಕ್ಷಿ ಸುಟ್ಟು ಹೋಗೋದಿಲ್ಲ, ಹಾಗೆ ಗೋಡಂಬಿ ಕೂಡ ನೀಟಾಗಿ ಫ್ರೈ ಆಗಿರುತ್ತೆ. ಇದೆರಡು ಈ ರೀತಿ ಉಬ್ಬಿ ಬಂದ ಮೇಲೆ, ಫ್ರೈ ಆಗಿದೆ ಅಂತ ಅನಿಸಿದ್ಮೇಲೆ ಅದನ್ನು ಎತ್ತಿ ಒಂದು ಬೌಲಲ್ಲಿ ಇಟ್ಕೊಂಡು, ಆಮೇಲೆ ಅದಕ್ಕೆ ಸ್ವಲ್ಪ ರವೆನ ಹಾಕ್ಕೊಂಡು, 2 ಕಪ್ ರವೆ ಹಾಕಿದ್ದೀನಿ ನಾನು. 2 ಕಪ್ ರವೆ ಹಾಕ್ಕೊಂಬಿಟ್ಟು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ತುಪ್ಪ ಎಲ್ಲ ಕಡೆಯೂ ಇದಾಗೋ ಥರ ಈ ರೀತಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಏನು ಬೇಕ್ರಿಯಲ್ಲಿ ಬರೋ ರೀತಿಯೇ ರವೆ ಉಂಡೆ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವೇನು ಎತ್ತಿ ಇಟ್ಕೊಂಡಿದ್ವೋ ಕೊಬ್ಬರಿ ತುರಿ, ಆ ಕೊಬ್ಬರಿ ತುರಿನ ಮಿಕ್ಸ್ ಮಾಡ್ಕೊಬೇಕು. ಕೊಬ್ಬರಿ ತುರಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲ ರವೆ ಜೊತೆ ಇದು ಹೊಂದ್ಕೋಬೇಕು. ಆ ರೀತಿ ಒಂದು 2-3 ನಿಮಿಷ ಈ ರೀತಿ ಫ್ರೈ ಮಾಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ಫ್ರೈ ಈ ರೀತಿ ಹುರ್ಕೊಳ್ಳೋದ್ರಿಂದ ರವೆ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಸ್ಮೆಲ್ ಬರೋದು ಗೊತ್ತಾಗುತ್ತೆ. ಆವಾಗ ನಾವು ಏನು ಸಕ್ಕರೆ ಪುಡಿನ ಎತ್ತಿಟ್ಕೊಂಡಿದ್ವೋ ಆ ಸಕ್ಕರೆ ಪುಡಿನ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ರವೆ ಉಂಡೆ. ಕೆಲವೊಬ್ಬರು ಈ ಸಕ್ಕರೆ ಪುಡಿ ಮಾಡ್ಕೊಳ್ಳೋದಿಲ್ಲ, ಇಡೀ ಸಕ್ಕರೆನೇ ಹಾಕ್ತಾರೆ. ಆದರೆ ಪುಡಿ ಮಾಡ್ಕೊಳ್ಳೋ ಸಕ್ಕರೆ ಇದು ರವೆ ಉಂಡೆ ಇದೆಯಲ್ಲ, ಆ ಟೇಸ್ಟೇ ಬೇರೆ ಇರುತ್ತೆ. ಈ ರೀತಿ ತುಂಬ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸ್ವಲ್ಪನೇ ಹಾಕಿದ್ರೆ ಸಾಕಾಗುತ್ತೆ. ಒಂದು 1/4 ಟೀ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಜಾಸ್ತಿ ಹಾಕ್ಬಿಟ್ರೆ ಉಪ್ಪು ಜಾಸ್ತಿ ಅನಿಸುತ್ತೆ ಸ್ವೀಟ್ ಆಗಿರೋದ್ರಿಂದ. ಸ್ವಲ್ಪ ಈ ರೀತಿ ಉಪ್ಪು ಹಾಕ್ಕೊಂಡು ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಏನು ನಾವು ಏಲಕ್ಕಿ ಪುಡಿನ ಎತ್ತಿಟ್ಕೊಂಡಿದ್ವೋ ಆ ಏಲಕ್ಕಿ ಪುಡಿನ ಮಿಕ್ಸ್ ಮಾಡ್ಕೊಬೇಕು. ಏಲಕ್ಕಿ ಪುಡಿ ಕೆಲವೊಬ್ಬರು ಇದ್ರ ಜೊತೆಗೆ ಲವಂಗ ಹಾಕ್ತಾರೆ. 1-2-3 ಲವಂಗನ ಕುಟ್ಟಿ ಪುಡಿ ಮಾಡಿ ಹಾಕೋದ್ರಿಂದ ಫ್ಲೇವರ್ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ನಾವೇನು ಎತ್ತಿಟ್ಕೊಂಡಿದ್ವೋ ಗೋಡಂಬಿ ದ್ರಾಕ್ಷಿನ ಮೊದಲೇ ಎತ್ತಿಟ್ಕೊಂಡಿದ್ವೋ ಆ ಗೋಡಂಬಿ ದ್ರಾಕ್ಷಿನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಇವಾಗ ಎಲ್ಲವನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಹೋದರೆ ಏನು ರವೆ ಹುರಿತಾನೇ ಇರುತ್ತೆ, ಗ್ಯಾಸ್ ಏನು ಆಫ್ ಮಾಡಿರೋದಿಲ್ಲ, ಹುರಿತಾನೇ ಇರಬೇಕು ಲೋ ಫ್ಲೇಮಲ್ಲಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ರವೆ ಉಂಡೆ ತುಂಬ ಚೆನ್ನಾಗಿ ಬೇಕ್ರಿಯಲ್ಲಿ ಬರೋ ರೀತಿಯೇ ಬರುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಹಾಲು ಹಾಕ್ಕೊಬೇಕು. ಹಾಲು ಒಂದೇ ಸರಿ ಜಾಸ್ತಿ ಹಾಕ್ಕೊಬಾರ್ದು. ಅರ್ಧ ಗ್ಲಾಸ್ ಹಾಲು ಹಾಕ್ಕೊಂಡು ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟೋದಕ್ಕೆ ಬರುತ್ತಾ ನೋಡ್ಕೊಬೇಕು. ಉಂಡೆ ಕಟ್ಟೋದಕ್ಕೆ ಬಂದರೆ ಓಕೆ. ಉಂಡೆ ಕಟ್ಟೋದಕ್ಕೆ ಏನಾದರೂ ಬರಲಿಲ್ಲ ಅಂದರೆ ಇನ್ನು ಸ್ವಲ್ಪ ಹಾಲು ಹಾಕ್ಕೊಂಡು ಉಂಡೆ ಕಟ್ಟಕ್ಕೆ ಬರುತ್ತಾ ಅಂತ ನೋಡ್ಕೊಬೇಕು. ಒಂದೇ ಸರಿ ಏನಾದರೂ ನಾವು ಹಾಲನ್ನು ಜಾಸ್ತಿ ಹಾಕ್ಬಿಟ್ವಿ ಅಂದರೆ ಅದು ರವೆ ಬೆಂದ್ಕೊಂಡು ಉಪ್ಪಿಟ್ಟಿನ ಉಂಡೆ ಥರ ಆಗಿಬಿಡುತ್ತೆ. ಹಾಗಾಗಿ ಆ ರೀತಿ ಮಾಡಬಾರ್ದು. ಬೇಕಾದರೆ ಮಾತ್ರ ಇನ್ನು ಸ್ವಲ್ಪ ಹಾಲನ್ನು ಸೇರಿಸ್ಕೊಬೇಕು. ಇಲ್ಲಾಂದ್ರೆ ಅಷ್ಟೇ ಹಾಲು ಸಾಕಾಗುತ್ತೆ. ನೀಟಾಗಿ ಅದನ್ನು ಉಂಡೆ ಕಟ್ಟಿ ಎತ್ತಿಡೋದ್ರಿಂದ ಸುಮಾರು 15-20 ದಿನಗಳ ಕಾಲ ಈ ರವೆ ಉಂಡೆ ಹಾಳಾಗದೇ ಇರೋ ಥರ ಎತ್ತಿಟ್ಕೊಬೋದು. ಜೊತೆಗೆ ಇದನ್ನೇನಾದರೂ ಫ್ರಿಜ್ಜಲ್ಲಿ ಇಡೋದಾದರೆ 1-1.5 ತಿಂಗಳ ತನಕ ಅದೇ ರೀತಿ ಸ್ವಲ್ಪನೂ ಹಾಳಾಗದೇ ಇರೋ ಥರ ಎತ್ತಿಟ್ಕೊಬೋದು. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಸಿ ಕೈಯಲ್ಲಿ ಬಿಸಿನೇ ಮುಟ್ಟಿದ್ರೆ ಕೈ ಸುಡುತ್ತೆ. ಸ್ವಲ್ಪ ಈ ರೀತಿ ಆರಿದ ಮೇಲೆ ಉಂಡೆ ಕಟ್ಟಿ ಇಟ್ಕೊಬೇಕು. ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.